ಇವರು ಒಬ್ರು ನಟ ಇದಾರಲ್ಲ, ಚೇತನ್ ಅಹಿಂಸಾ ಅಂತ. ಹ್ಞೂ ಸರ್. ಅವರು ಒಂದು ಎಕ್ಸ್ ಅಲ್ಲಿ ಒಂದು ರಾಜ್ಕುಮಾರ್ ಅವ್ರ ಬಗ್ಗೆ ಹಾಕಿದ್ದಾರೆ ಕಮೆಂಟ್. ಏನಂದ್ರೆ, ರಾಜ್ಕುಮಾರ್ ಅವ್ರ ಸಮಾಧಿಗೆ 2.5 ಎಕರೆ ಜಾಗ ಕೊಡ್ಬೇಕಿತ್ತ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಅವರು. ಅದು ಪರ ವಿರೋಧ ಚರ್ಚೆ ತೀವ್ರವಾಗ್ತಾ ಇದೆ. ಅದಕ್ಕೆ ಈ ಇಶ್ಯೂ ತಗೊಂಡಿದ್ದೀವಿ. ನಿಮ್ದೊಂದು ಸ್ಟೇಟ್ಮೆಂಟ್ ಅಥವಾ ನಿಮ್ದೊಂದು ಅಭಿಪ್ರಾಯ ಬೇಕಾಗಿತ್ತು ನಮಗೆ. ನೀವ್ ಎಲ್ಲಿ ಹೇಳ್ತೀರಿ ಅಲ್ಲಿ ನಾನು ಬಂದು ಕ್ಯಾಮ್ರಾ ಎದುರಿಗೆ ಒಂದು ಬೈಟ್ ತಗೊಂಡು ಹೋಗ್ತೀನಿ. ಸರ್, ನಾನು ನಿಮಗೆ ಸಾಯಂಕಾಲ ಸಿಗ್ತೀನಿ. ಸ್ವಲ್ಪ ಹೊರಗಡೆ ಇದ್ದೀನಿ ನಾನು. ಹೌದ್ರಾ? ಸಾಯಂಕಾಲ ಅಂದ್ರೆ ಟೈಮಿಂಗು? ಅದು ಏನು ಅಂದ್ರೆ ಸರ್, ಇದೇನಂತೆ ಆ ಹಿರಿಯ ಕಲಾವಿದ್ರ ಬಗ್ಗೆ ನಾವು 2 ಎಕರೆ 3 ಎಕರೆ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನಿಲ್ಲ. ಅವ್ರು ಮಾಡಿದಂಥ ಸೇವೆ ಅಪಾರ ಐತೆ ಈ ರಾಜ್ಯಕ್ಕೆ. ರಾಜ್ಕುಮಾರ್ ಅವ್ರು ಮಾಡಿದಂಥ ಸೇವೆ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ಯಾರೂ ಅಲ್ಲ. ಅದು ಯಾಕೆ ಚೇತನ್ ಅವ್ರು ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಕಲೆಗಾಗಿ, ಕನ್ನಡಕ್ಕಾಗಿ, ಎಲ್ಲರ ಚಿತ್ರರಂಗಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ 2 ಎಕರೆ ಭೂಮಿ ಕೊಟ್ಟಿದ್ದು ಅದನ್ನೆಲ್ಲ ಮಾಡಲೇಬೇಕಲ್ಲ. ಅವ್ರ ಅಪಾರ ಅಭಿಮಾನಿಗಳನ್ನು ಹೊಂದಿದಂಥವ್ರು ರಾಜ್ಕುಮಾರ್ ಅವರು. ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ಚೇತನ್ ಅವರು. ಅವ್ರು ಕೇಳಿದ್ದೇನೆಂದ್ರೆ, ಈ ಅಂದಿನ ಸರ್ಕಾರಗಳು, ಅವರು ಯಾವ ಸರ್ಕಾರ ಅಂತ ಹೇಳಕ್ ಹೋಗಿಲ್ಲ, ಅಂದಿನ ಸರ್ಕಾರ ಮತವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಜಾಗವನ್ನ ಕೊಟ್ಟಿದೆ. ಅದು ಈಗ ರಾಜ್ಕುಮಾರ್ ಅವರು ಕಲೆಗೆ ಮತ ಗೀತ ಸಂಬಂಧ ಪಡಂಗಿಲ್ಲ. ಒಬ್ಬ ದೊಡ್ಡ ನಾಯಕ ನಟರು, ಸಮಾಜಕ್ಕೆ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಂತವ್ರು ರಾಜ್ಕುಮಾರ್ ಅವರು. ಅವ್ರಿಗೆ ಮತ, ಚುನಾವಣೆ ಅಂತ ಗಿಮಿಕ್ ಇಟ್ಕೊಂಡು ಮಾಡೋಂಥ ಅವಶ್ಯಕತೆ ಇರಂಗಿಲ್ಲ. ಅವರಿಗೆ ಗೌರವ ಸಲ್ಲಿಸ್ಬೇಕಂತ ಮಾಡಿದ್ದೆ ಯಾವುದೇ ಸರ್ಕಾರ ಮಾಡಿರ್ಲಿ. ನಮ್ಮ ಸರ್ಕಾರ ಮಾಡೈತೆ, ಇಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡೈತೆ, ಬಿಜೆಪಿ ಸರ್ಕಾರ ಮಾಡೈತೆ ಅಂತ ನಾ ಯಾವ್ದು ಹೇಳಂಗಿಲ್ಲ. ಮಹಾ ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಗೌರವ ಸಲ್ಲಿಸುವಂತ ಕೆಲಸ ಅದು. ಅವತ್ತು ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು ಅನ್ಕೊಂಡಿದ್ದೀನಿ. ಇರ್ಲಿ ಸರ್, ಯಾವ ಸರ್ಕಾರ ಇದ್ರು ನಾನು ಸರ್ಕಾರಕ್ಕೆ ಆ ಸರ್ಕಾರ ಮಾಡೈತೆ, ಈ ಸರ್ಕಾರ ಮಾಡೈತೆ ಅನ್ನೋದು ಯಾವುದೇ ಸರ್ಕಾರ ಇದ್ರೂ ಮಾಡಬೇಕು. ಎಸ್. ಅಂದ್ರೆ ಅವ್ರ ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಅರ್ಥ ಆಯ್ತು. ರಾಜ್ಕುಮಾರ್ ಅವರು ಅಂತ ನೀವು ಕೊಟ್ರ, ಅಥವಾ ಅವ್ರ ಹಿಂದೆ ಆ ವರ್ಗ ಅಥವಾ ಪ್ರೇಕ್ಷಕ ವರ್ಗದ ಮತವನ್ನ ಸೆಳೆಯೋ ಕೊಟ್ರ ಅಂತ? ರಾಜ್ಕುಮಾರ್ ಅವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಮಾಡಕ್ಕಾಗಲ್ಲ, ಒಂದು ಜಾತಿಗೆ ಸೀಮಿತ ಮಾಡಕ್ಕಾಗಲ್ಲ ರಾಜ್ಕುಮಾರ್ ಅವ್ರನ್ನ. ಒಬ್ಬ ಮಹಾ ನಟ, ಕಲಾವಿದ. ಅವ್ರನ್ನ ಯಾವಾಗಲೂ ನಾವು ಗೌರವಿಸೋದು, ರಾಜ್ಕುಮಾರ್ನ ಜಾತಿ ಮೇಲೆ ಗೌರವಿಸ್ತಿದ್ದಿಲ್ಲ. ರಾಜ್ಕುಮಾರ್ ಅವ್ರನ್ನ ಗೌರವಿಸೋದು ಒಬ್ರು ಕಲಾವಿದರಂತ, ಒಬ್ಬ ಒಳ್ಳೆ ನಟರು ಅಂತ, ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರನ್ನ ಅಂತ ನಾವು ನೆನಪು ಮಾಡ್ಕೊಂತೀವಿ ರಾಜ್ಕುಮಾರ್ ಅವ್ರನ್ನ. ಗೋಕಾಕ್ ಚಳವಳಿ ಅಂತ, ಗೋಕಾಕ್ ಚಳವಳಿಯಿಂದ ಹಿಡ್ಕೊಂಡು ಎಲ್ಲದಕ್ಕೂ ಕನ್ನಡಕ್ಕಾಗಿ ತಮ್ಮದೇ ಆದಂಥ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಕೊಂತ ಬಂದಿದ್ರು. ರಾಜ್ಕುಮಾರ್ ಅವರು ಮುಂಚೂಣಿಗೆ ಬರ್ತಾರೆ. ಮತ್ತೆ ಸ್ವತಃ ತಮ್ಮ ಜೀವಿತ ಅವಧಿಯವರೆಗೂ ಕನ್ನಡ ಉಸಿರಾಗಿ ಇಟ್ಕೊಂಡಿದ್ರು ಅವ್ರು. ಯಾಕಂದ್ರೆ ಬೇರೆ ಭಾಷೆಯಲ್ಲಿ ಕನ್ನಡ ಉಸಿರಾಗಿ ಇಟ್ಕೊಂಡಿದ್ರು. ಬೇರೆ ಭಾಷೆದೊಳಗ ಅವಶ್ಯ ಇದು ಡಿಮ್ಯಾಂಡ್ ಇದನ್ನ ಬಂದ್ರು ಅವರು ಹೋಗ್ಲಿಲ್ಲ, ನಟನೆ ಮಾಡ್ಲಿಲ್ಲ. ನಾನು ಕನ್ನಡದಾಗೆ ಮಾಡ್ತೀನಿ ಅಂತ ಹೇಳಿದಂತ ರಾಜ್ಕುಮಾರ್ ಅವರು. ಶುದ್ಧ ಕನ್ನಡವನ್ನ ತಾವು ಕನ್ನಡವನ್ನ ಮಾತಾಡುವಂತವ್ರು, ಕನ್ನಡದ ಅಪಾರ ಬಳಗವನ್ನ ಹೊಂದಿದಂತವ್ರು ರಾಜ್ಕುಮಾರ್ ಅವರು. ಬಹಳ ದೊಡ್ಡ ಬಳಗ ಐತಿ, ಅವ್ರ ಅಭಿಮಾನಿಗಳ ದೊಡ್ಡ ಬಳಗ ಐತಿ. ನೀವೆಲ್ಲ ಒಂದ್ ಕಡೆ ರಾಜ್ಕುಮಾರ್ನ ಒಂದ್ ಇದಕ್ಕೆ ಸೀಮಿತ ಮಾಡಕ್ ಆಗಲ್ಲ. ಈಗ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಈ ಚೇತನ್ ಅಂತವ್ರಿಗೆ ಅಥವಾ ಈ ರೀತಿಯಾಗಿ ರಾಜ್ಕುಮಾರ್ ಅವ್ರ ಹೆಸರನ್ನ ಎಳೆದ್ ತರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಸರಿ, ಇವು ಸಣ್ಣ ಇನ್ನೂ ಇವರು ಯುವಕರು ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡೋಂಥದ್ದು ಒಳ್ಳೇದು. ಅವ್ರನ್ನ ಎಲ್ಲೇ ಒಂದ್ ಕಡೆ ಸೀಮಿತ ಮಾಡಿ ಮಾತಾಡೋಂಥದ್ದಲ್ಲ, ಅವ್ರಿಗೆ ಯಾವ್ದೋ ಒಂದ್ ಇದಕ್ಕೆ ಸೀಮಿತ ಮಾಡಿ ಮಾತಾಡೋಂಥದ್ದಲ್ಲ. ದಯಮಾಡಿ ಅವರ ಒಂದು ವಿಚಾರ, ರಾಜ್ಕುಮಾರ್ ಅವ್ರ ವಿಚಾರ ಬಂದದ್ನಾಗ ಅವರು ಈ ಕರ್ನಾಟಕದ ಕನ್ನಡದ ಒಂದು ರತ್ನ, ಕನ್ನಡದ ಒಂದು ರಾಜ್ಕುಮಾರ್ ಅಂದ್ರೆ ಒಂದು ಇದು ಕರ್ನಾಟಕ ರತ್ನ. ಅವ್ರಿಗೆ ಒಂದು ಬೆಲೆ ಇದೆ ಕರ್ನಾಟಕದೊಳಗೆ, ರಾಜ್ಯದೊಳಗೆ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವ್ ಯಾರೇ ಮಾತಾಡಿದ್ರು ನಮ್ಮ ವಯಸ್ಸಿನ ಇತಿಮಿತಿ ಒಳಗ ಏನೇ ಜೋಶಿನೇ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ ರಾಜ್ಕುಮಾರ್ ಅವ್ರ ಬಗ್ಗೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಚೇತನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಯಾಕಂದ್ರೆ ಈಗ ರಾಜ್ಕುಮಾರ್ ಅವರು ಬದುಕಿದ್ರೆ 97 ವರ್ಷ ಆಗ್ತಿತ್ತು. ಅವ್ರಿಗೆ 24 ಏಪ್ರಿಲ್ ಅಂದು ಅವ್ರದ್ದು ಹುಟ್ಟಹಬ್ಬ ಆಯ್ತು. ಹುಟ್ಟುಹಬ್ಬ ಆಯ್ತು ಮೊನ್ನೆ.
ಆ ಸಂದರ್ಭದಲ್ಲಿ ಈಗ ಇಂಥ ವಿಚಾರ ಬಂದಾಗ ಅವ್ರ ಕುಟುಂಬಸ್ಥರು ಅವ್ರ ಅಭಿಮಾನಿಗಳಿಗೂ ಸಹಜವಾಗಿ ನೋವಾಗತ್ತಲ್ವಾ? ಎಸ್ 100% ನೋವಾಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.